ನಾರಾಯಣಂ ನಿಖಿಲಪೂರ್ಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 15ನೇ ಅಧ್ಯಾಯ 6ನೇ ಶ್ಲೋಕದ ಅರ್ಥ ಆಗಬೇಕಿದೆ. ಇನ್ನೊಮ್ಮೆ ಶ್ಲೋಕವನ್ನು ಓದಿ ಅದರ ತಾತ್ಪರ್ಯವನ್ನು ತಿಳಿದುಕೊಳ್ಳೋಣ. ಯಾರ್ಯಾರು ಅಂತಹ ಭಗವಂತನ ಸ್ವರೂಪವನ್ನು ತಿಳಿದುಕೊಳ್ಳುತ್ತಾರೆ ಅಂತ 5ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ದ. 6ನೇ ಶ್ಲೋಕದಲ್ಲಿ ಅಂತಹ ಒಂದು ಭಗವತ್ ಸ್ವರೂಪವನ್ನು ಯಾರ್ಯಾರು ತೋರಿಸಬಲ್ಲರು ಅಂತಂದರೆ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನ ತತ್ ಸೂರ್ಯಃ ನ ಭಾಸತೆ. ಆ ಭಗವಂತನ ಸ್ವರೂಪವನ್ನು ಸೂರ್ಯ ತೋರಿಸಲಾರ. ಎಷ್ಟೋ ಆಳವಾದ ಸಮುದ್ರದ ತಳದಲ್ಲಿರುವ ಅನೇಕ ವಸ್ತುಗಳನ್ನು ಸೂರ್ಯ ತೋರಿಸಬಹುದು. ಅಲ್ಲೂ ಕೂಡ ಸೂರ್ಯನ ಶಕ್ತಿ ಇಲ್ಲ. ಇನ್ನೂ ಆಳವಾಗಿ ಹೋದಾಗ ಅಂಧಕಾರವೇ ಜಾಸ್ತಿಯಲ್ಲಿ. ಆದರೆ ಈ ಒಂದು ನನ್ನ ಸ್ವರೂಪವನ್ನು ಸೂರ್ಯ ತೋರಿಸಲಾರ. ನ ಶಶಾಂಕಃ ನ ಪಾವಕಃ. ಚಂದ್ರನೂ ತೋರಿಸಲಾರ, ಅಗ್ನಿಯೂ ತೋರಿಸಲಾರ. ಇವೆಲ್ಲವೂ ಕೂಡ ಜ್ಯೋತಿರ್ಮಯವಾದ ವಸ್ತುಗಳು. ಕತ್ತಲಲ್ಲಿ ಇದ್ದ ವಸ್ತುಗಳ ಪ್ರಕಾಶ, ಅದರ ಜ್ಞಾನ ಬರುವಂಥದ್ದು ಇವರಿಂದ. ಇವರು ಯಾರೂ ಕೂಡ ನನ್ನ ಸ್ವರೂಪವನ್ನು ತೋರಿಸಲಿಕ್ಕೆ ಸಾಮರ್ಥ್ಯ ಇಲ್ಲ. ಆ ನನ್ನ ಸ್ವರೂಪವುಳ್ಳಂತಹ ಸ್ಥಳ ಹೇಗಿದೆ? ಯದ್ಗತ್ವ ನನಿವರ್ತಂತೆ. ಒಮ್ಮೆ ಅದನ್ನು ಸೇರಿದರೆ, ಒಮ್ಮೆ ಅದನ್ನು ಹೊಂದಿದರೆ ನನಿವರ್ತಂತೆ, ರಿಟರ್ನ್ ಇಲ್ಲೇ ಇಲ್ಲ. ಅಂತಹ ತತ್ ಪರಮಂ ಮಮ ಮಮ. ಅಂತಹ ಶ್ರೇಷ್ಠವಾದ ಧಾಮ ಅದು ನನ್ನದು, ಅಂತಹ ಒಂದು ಸ್ವರೂಪ ನನ್ನದು ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ತತ್ ಆ ಭಗವತ್ ಸ್ವರೂಪವನ್ನು, ತತ್ ಆ ಭಗವತ್ ಸ್ವರೂಪವನ್ನು ಸೂರ್ಯಃ ನ ಭಾಸತೆ. ಸೂರ್ಯಃ ನ ಭಾಸತೆ. ನ ಶಶಾಂಕಃ. ಸೂರ್ಯ ನ ಭಾಸತೆ ಆಯ್ತಲ್ಲ, ಸೂರ್ಯನು ತೋರಿಸಲಾರ. ಸೂರ್ಯನು ತೋರಿಸಲಾರ. ನ ಶಶಾಂಕಃ. ಚಂದ್ರನೂ ತೋರಿಸಲಾರ.
ನ ಪಾವಕಃ, ಅಗ್ನಿಯೂ ಕೂಡ ಇಲ್ಲ, ಅಗ್ನಿಯೂ ಕೂಡ ಇಲ್ಲ. ಯದ್ ಗತ್ವಾ, ಯಾವ ಒಂದು ನನ್ನ ಸ್ವರೂಪವನ್ನು ಹೊಂದಿ, ಯತ್ ಗತ್ವಾ, ಯಾವ ಒಂದು ಸ್ವರೂಪವನ್ನು ಹೊಂದಿ, ನ ನಿವರ್ತಂತೆ, ನ ನಿವರ್ತಂತೆ, ಮತ್ತೆ ತಿರುಗಿ ಬರುವುದಿಲ್ಲವೋ, ಮತ್ತೆ ತಿರುಗಿ ಬರುವುದಿಲ್ಲವೋ, ತತ್ ಪರಮಂ ಧಾಮ, ತತ್ ಪರಮಂ ಧಾಮ, ತತ್ ಪರಮಂ ಧಾಮ, ಆ ಉತ್ತಮ ಸ್ವರೂಪವು ಮಮ ನನ್ನದು, ಆ ಉತ್ತಮ ಸ್ವರೂಪವು ಮಮ ನನ್ನದು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಇಲ್ಲಿ ಪರಮಾತ್ಮ ಜಗದ್ವೃಕ್ಷವನ್ನ ಛೇದನೆ ಮಾಡಬೇಕು ಅಂತ ಹೇಳಿದ. ಹಿಂದಿನ 3ನೇ ಶ್ಲೋಕದಲ್ಲೋ 4ನೇ ಶ್ಲೋಕದಲ್ಲೋ ಅವನು ಹೇಳಿದ. ಅವನು ಯಾವ ಒಂದು ಜಗದ್ವೃಕ್ಷ ಛೇದನವನ್ನು ಹೇಳಿದನೋ ಅದನ್ನು ಛೇದನೆ ಮಾಡಲಿಕ್ಕೆ ಬರೀ ಬ್ರಹ್ಮರುದ್ರಾದಿಗಳ ಒಂದು ಧ್ಯಾನ ಸಾಕು. ಪರಮಾತ್ಮ ಯಾಕೆ ಬೇಕು, ಯಾಕೆ ಬೇಕು ಪರಮಾತ್ಮ ಅಂತ ಪ್ರಶ್ನೆ ಬರಬಹುದು. ಬಂದಿದ್ದರಿಂದ ಈ ಒಂದು ಶ್ಲೋಕ ಬಂದಿದೆ ಇಲ್ಲಿ. ಅದಕ್ಕೆ ಹೇಳ್ತಾನೆ, ಅವರೆಲ್ಲರೂ
ಶ್ಲೋಕವನ್ನು ಹೇಳಿದ್ದೇನೆ ನಾನು, ಹೇಳಿಕೊಟ್ನಾ? ಹೇಳಿದ್ರಿ ಆಚಾರ್ಯ. ಹೇಳ್ಕೊಡಿ. ಈಗ ಇವಾಗ ಹೇಳಿರಲ್ಲ ಆಚಾರ್ಯ, ಮಮೈವಾಂಶೋ ಜೀವ ಲೋಕೆ ಹೇಳಿರಲ್ಲ. ಸರಿ ಸರಿ, ಅದನ್ನ ಎಲ್ಲರಿಗೂ ಹೇಳಿಕೊಟ್ನಲ್ಲ? ಹೇಳ್ಕೊಟ್ರು. ಹೌದು. ಸರಿ ಸರಿ ಸರಿ, ಓಕೆ. ಇಲ್ಲಿ ಈ ಎಲ್ಲ ಜೀವಲೋಕದಲ್ಲಿ ಜೀವರು ಅಂತಂದ್ರೆ ಬ್ರಹ್ಮನಿಂದ ಶುರು ಮಾಡಿ ಎಲ್ಲ ಜೀವರು. ಜೀವೋತ್ತಮ ವಾಯು, ಸರ್ವೋತ್ತಮ ಹರಿಹಿ, ಅವರೆಲ್ಲರೂ ಜೀವರು ಕೂಡ ಮಮೈವ ಅಂಶಃ, ನನ್ನ ಒಂದು ಅಂಶ ಅಷ್ಟೇ. 1% 0.1 ಆ ರೀತಿ ಅಂಶ. ಜೀವಭೂತಃ ಸನಾತನಃ, ಈ ಅನಾದಿ ನಿತ್ಯವಾದ ಜೀವಸ್ವರೂಪದಂತೆ ಇರುವಂತಹ ಈ ಬ್ರಹ್ಮರುದ್ರಾದಿಗಳು ನಾನು ಅವರ ಶರೀರದಲ್ಲಿ ಅಂಶ ಮಾತ್ರದಿಂದ ಇದ್ದೇನೆ. ಅವರು ನನ್ನ ಪ್ರೇರಣೆ ಇಲ್ಲದೇನೆ ಅವರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಮುಂದೆ ಮಿಣುಕು ಹುಳು ಇದ್ದಂತೆ, ಹಳ್ಳಿಯಲ್ಲಿರೋರಿಗೆಲ್ಲ ಗೊತ್ತಿರ್ಬೋದು. ಕತ್ಲೆ ಆದರೆ ಮಿಣುಕು ಹುಳು, ಆ ಹುಳುಗಳ ಒಂದು ಸೌಂದರ್ಯದ ಆಸ್ವಾದ ಮಾಡಿರ್ತೀರಿ. ಮಿಣುಕು ಹುಳುಗಳು, ನಾವೆಲ್ಲ ನೀಲಾವರದಲ್ಲಿ ಇದ್ದಾಗ ಅಲ್ಲಿ ಬಹಳ ಮಿಣುಕು ಹುಳುಗಳು. ಒಂದು ಸರಿ ಗುರುಗಳೊಟ್ಟಿಗೆ ಚಾತುರ್ಮಾಸ್ಯನೇ ಅಲ್ಲಿದ್ದಿ, ಕೋವಿಡ್ ಟೈಮಲ್ಲಿ. ಯಾರೂ ಬರಬಾರ್ದು ಅಂತ ಕಾಡಲ್ಲೇ ಇದ್ದಿದ್ದು 2.5-3 ತಿಂಗಳು. ಅಲ್ಲಿ ಅದ್ಭುತ ಮಿಣುಕುಹುಳುಗಳ ರಾತ್ರಿ ಆದ್ರೆ ಎಲ್ಲ ಕಡೆಯಲ್ಲೂ ಮಿಣುಕು. ನಾವು ಬೇಕಂತೇನೆ ಹಾದಿಯಲ್ಲಿರೋ ಲೈಟ್ಗಳನ್ನೆಲ್ಲ ಆಫ್ ಮಾಡ್ತಿದ್ವಿ. ಆ ಮಿಣುಕುಹುಳುಗಳು ಸೂರ್ಯನ ಮುಂದೆ ಇದ್ದ ಹಾಗೆ. ಸೂರ್ಯನ ಪ್ರಕಾಶ ಎಷ್ಟು, ಮಿಣುಕುಹುಳುವಿನ ಪ್ರಕಾಶ ಎಷ್ಟು. ಹೇಗೋ ಹಾಗೆ ಈ ಜೀವರು ಪರಮಾತ್ಮನ ಮುಂದೆ ಇದ್ದ ಹಾಗೆ ಮಿಣುಕು ಹುಳಗಳಂತೆ ಈ ಬ್ರಹ್ಮರುದ್ರಾದಿ ದೇವತೆಗಳು. ಇದನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ, ನೀವು ಈ ಜಗದ್ವೃಕ್ಷದಿಂದ ಹೊರಗಡೆ ಬರಬೇಕು, ಈ ಜಗದ್ವೃಕ್ಷವನ್ನು ಛೇದಿಸಬೇಕು ಅಂತಂದರೆ, ಅಥವಾ ಈ ಸಂಸಾರ ವೃಕ್ಷದಿಂದ ಹೊರಗಡೆ ಬರಬೇಕು ಅಂತಂದರೆ ನೀವು ಅವರನ್ನ ಉಪಾಸನೆ ಮಾಡಿದರೆ ಸಾಲದು, ನನ್ನನ್ನೇ ಉಪಾಸನೆ ಮಾಡಬೇಕು. ಈ ಎಲ್ಲ ಜೀವಭೂತ ಮಮೈವಾಂಶ ಜೀವಲೋಕೆ ಜೀವಭೂತಃ ಸನಾತನಃ, ನಾನು ಎಲ್ಲ ಶರೀರದಲ್ಲೂ ಇದ್ದೇನೆ. ನನ್ನ ಪ್ರೇರಣೆ ಮಾತ್ರದಿಂದಲೇನೆ ಅವರು ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ. ಆದರೂ ಪರಮಾತ್ಮ ಯಾವಾಗ ಜೀವರ ಶರೀರದಲ್ಲಿರುವನೋ ಆವಾಗ ಮಾತ್ರ ಅವನ ಪ್ರೇರಣೆಯಿಂದ, ಪರಮಾತ್ಮನ ಪ್ರೇರಣೆಯಿಂದಲೇನೆ ಈ ಪ್ರಾಕೃತವಾದ ಶರೀರದಲ್ಲಿರುವಂತಹ 5 ಇಂದ್ರಿಯಗಳು, ಬರೀ ಜ್ಞಾನೇಂದ್ರಿಯವನ್ನು ಇಟ್ಕೊಂಡಿದ್ದಾರೆ. ಕರ್ಮೇಂದ್ರಿಯವನ್ನೂ ಇಟ್ಕೊಳ್ರಿ, ತೊಂದರೆ ಇಲ್ಲ. ಪಂಚಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮತ್ತು ಇನ್ನೊಂದು ಮನಸ್ಸು. ಮನಃಷ್ಟಾನೀಂದ್ರಿಯಾಣಿ, ಷಷ್ಠಾನಿ ಮನಃ ಇಂದ್ರಿಯಾಣಿ, ಮನಸ್ಸನ್ನು ಸೇರಿಸಿ 6 ಇಂದ್ರಿಯಗಳು. 5 ಜ್ಞಾನೇಂದ್ರಿಯಗಳಂತಲೇ ಇಟ್ಕೊಳ್ಳಿ, ಪಂಚೇಂದ್ರಿಯಗಳು. ಅವರು ಯಾವಾಗ ಆ ಜೀವ ಹುಟ್ಟುತ್ತಾನೋ, ಜನನ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡ್ತಾನೋ, ಆವಾಗ ಈ ಪಾಂಚಭೌತಿಕವಾದ ಶರೀರ, ಇದಕ್ಕೆಲ್ಲ ಮೂಲ ಕಾರಣ ಚಿತ್ ಪ್ರಕೃತಿ. ಅವಳಿಗೆ ಮೂಲ ಕಾರಣ ನಾನು, ಹೌದಾ? ಚಿತ್ ಪ್ರಕೃತಿಯ ಮೂಲ ಕಾರಣ ನಾನು. ಬ್ರಹ್ಮಸೂತ್ರ ಭಾಷ್ಯ, ಮಮ ಯೋನಿಹಿ ಅಂತಃಸಮುದ್ರೆ, ಅವಳಿಗೆ ಮೂಲ ಕಾರಣ ನಾನು. ಆದರೆ ಆ ಮೂಲ ಕಾರಣವಾದ ಚಿತ್ ಪ್ರಕೃತಿಯಿಂದ ಹೊರಗಡೆ ಬರ್ತಾರೆ ಜನನ ಕಾಲದಲ್ಲಿ. ಪ್ರಾಕೃತ ಇಂದ್ರಿಯ ಅಂದರೆ ಅವರ ಸೃಷ್ಟಿಯಾಗೋದು ಹಾಗೆ. ಪ್ರಕೃತಿ ಸ್ಥಿತಿ ಕಾಲದಲ್ಲಿ ಅವರು ಶರೀರವನ್ನು ಪಡೆದಿರ್ತಾರೆ, ಇಂದ್ರಿಯಗಳನ್ನು ಪಡೆದಿರ್ತಾರೆ, ಮನಸ್ಸು ಇರ್ತದೆ. ಆವಾಗ ಅವರ ಮನಸ್ಸು ವಿಷಯ ಪದಾರ್ಥಗಳ ಹತ್ತಿರ ಸೆಳೆಯುತ್ತೆ. ಅದನ್ನು ಮಾಡೋದು ನಾನೇ. ಪರಮಾತ್ಮ ಹೇಳುವಂಥದ್ದು ನೋಡಿ, ಅವರು ಏನೂ ಇಲ್ಲ, ಬೊಂಬೆ ಇದ್ದ ಹಾಗೆ ಅವರಲ್ಲಿ ನಿಂತು ನಾನು ಮಾಡಿಸೋದು. ಎಲೆಕ್ಟ್ರಿಕ್ ಬೊಂಬೆ, ಚಾರ್ಜ್ ಬ್ಯಾಟ್ರಿ ಇದ್ದ ಹಾಗೆ ಪರಮಾತ್ಮ. ಚಾರ್ಜ್ ಇತ್ತ ಕುಣಿಯೋ, ಆಡೋದು ಮಾಡೋದು ಏನೋ ಮಾಡುತ್ತೆ ಬೊಂಬೆ ಅಷ್ಟೇ, ಇಲ್ಲ ಅಂದರೆ ಏನೂ ಇಲ್ಲ.
ಮರಣಕಾಲದಲ್ಲಿ ಶರೀರದಿಂದ ಆ ಎಲ್ಲವೂ ಮನಸ್ಸು ಪಂಚಜ್ಞಾನೇಂದ್ರಿಯಗಳು ಹೊರಗಡೆ ಬರ್ತದೆ ಅಲ್ರಿ. ಜ್ಞಾನೇಂದ್ರಿಯ ಹೊರಗಡೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ಮನಸ್ಸೇನೋ ಬಂದ್ಬಿಡ್ಬೋದು. ಕಣ್ಣು ಇಲ್ಲೇ ಇರ್ತದೆ, ಕಿವಿ ಇಲ್ಲೇ ಇರ್ತದೆ, ಮೂಗು ಇಲ್ಲೇ ಇರ್ತದೆ, ನಾಲಿಗೆ ಇಲ್ಲೇ ಇರ್ತದೆ, ಚರ್ಮ ಇಲ್ಲೇ ಇರ್ತದೆ. ಹೊರಗಡೆ ಬರೋದು ಅಂತಂದ್ರೆ ಹೇಗೆ? ನಾವು ತಿಳ್ಕೊಂಡಿರೋದು ತಪ್ಪು. ನಮಗೆ ಕಾಣೋದು ಬರೀ ಗೋಲಕ ಮಾತ್ರ. ಒಳಗಡೆ ಇಂದ್ರಿಯ ಅಂದರೆ ಒಳಗಡೆ ಇರುವಂಥದ್ದು ನಿಜವಾದ ಇಂದ್ರಿಯ. ಕುರುಡನಿಗೆ ನಮ್ಮ ಥರ ಗೋಲಕವೂ ಇರ್ತದೆ, ಕಣ್ಣು ಗುಡ್ಡೆ ಇರ್ತದೆ, ಕಪ್ಪು ಇರ್ತದೆ, ಎಲ್ಲವೂ ಇರ್ತದೆ. ಆದರೆ ದೃಷ್ಟಿ ಇರೋದಿಲ್ಲ, ಅದು ಇಂದ್ರಿಯ. ದೃಷ್ಟಿ ಇಸಿಕೊಂಡು ಅದು ನಿಜವಾದ ಇಂದ್ರಿಯ. ಇದು ಬರೀ ಗೋಲಕ ಅಷ್ಟೇ. ಇದು ಕರ್ಣಶಸ್ಕುಲಿ, ಕರ್ಣಪುಟ ಅಷ್ಟೇ. ಒಳಗಡೆ ಇರುವಂಥದ್ದು ಅದು ಅಗ್ರಾಹ್ಯವಾದದ್ದು, ಕಣ್ಣಿಗೆ ಕಾಣೋದಿಲ್ಲ ಆ ಇಂದ್ರಿಯ. ಕಿವಿ ಇರೋರು ಕೂಡ, ಕಿವಿ ಎಲ್ಲರಿಗೂ ಕಿವಿ ಇರ್ತದೆ, ಈ ರೀತಿ ಕಿವಿ. ಆದರೂ ಮಿಷನ್ ಹಾಕೊಂಡಿರ್ತಾರೆ. ನಮಗೂ ಕಿವಿ ಇವೆ, ಅವರಿಗೂ ಕಿವಿ ಇವೆ, ಮಿಷನ್ ಹಾಕಬೇಕು. ಒಳಗಡೆ ಇರುವಂಥದ್ದು ನಿಜವಾದ ಇಂದ್ರಿಯ. ಎಲ್ಲವೂ ಅಷ್ಟೇ. ಕರ್ಮೇಂದ್ರಿಯದ ಬಗ್ಗೆ ಅಲ್ಲ ಇದು, ಜ್ಞಾನೇಂದ್ರಿಯ ಬಗ್ಗೆನೇ ಹೇಳ್ತಾ ಇದ್ದಾನೆ. ಈ ಒಂದು ಪಂಚಜ್ಞಾನೇಂದ್ರಿಯ ಮತ್ತೆ ಪ್ರಳಯ ಕಾಲ, ಅರ್ಥಾತ್ ಅವನ ಪ್ರಳಯ ಕಾಲ, ಅವನು ಮರಣಕಾಲದಲ್ಲಿ, ಗೊತ್ತಲ್ಲ ಎಲ್ಲರಿಗೂ ಅನುಭವಕ್ಕಿರುತ್ತೆ. ನಾವೇನೋ ಮರಣಕಾಲದ ಅನುಭವ ಪಡೆದಿಲ್ಲ ಅಂತ ಅನ್ಬೇಡ್ರಿ, ಅದು ಸರಿ ಇದೆ, ಅದೇನಲ್ಲ. ಹಾಗಾದ್ರೆ ಮತ್ತೊಬ್ಬರು ಮರಣವನ್ನು ಹೊಂದಬೇಕಾದ್ರೆ ಮುಪ್ಪು ಬಂದಾಗ ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳೋದಿಲ್ಲ, ರುಚಿ ಇಲ್ಲ ಬಾಯಲ್ಲಿ, ಯಾವ ಸ್ಪರ್ಶ ಜ್ಞಾನ ಇಲ್ಲ, ಗಂಧ ಇಲ್ಲ, ಯಾವ ವಾಸನೆ ಬರೋದಿಲ್ಲ. ಇವೆಲ್ಲ ಒಂದೊಂದೊಂದೊಂದೇ ಸಿಂಪ್ಟಮ್ಸ್ ಹತ್ರ ಬರ್ತಾ ಇದೆ ಅಂತ ಅರ್ಥ. ಮರಣಕಾಲದಲ್ಲಿ ಶರೀರದಿಂದ ಹೊರಗೆ ತರ್ತಾನೆ ಪರಮಾತ್ಮ. ಹಾಗಾದ್ರೆ ಒಳಗಡೆ ಹೋಗೋದು, ಎಲ್ಲ ವಿಷಯ ಪದಾರ್ಥಗಳನ್ನು ಕರ್ಷಣೆ ಮಾಡೋದು, ಮತ್ತೆಲ್ಲೂ ಹೊರಗಡೆ ಬರೋದು ಯಾವುದೂ ಜೀವನ ಅಧೀನ ಅಲ್ಲ, ನನ್ನ ಅಧೀನ. ನಾನು ಅವರೊಳಗಡೆ ನಿಂತು ಮಾಡುವಂತಹ ಕೆಲಸ. ಆದ್ದರಿಂದ ಈ ಜಗದ್ವೃಕ್ಷವನ್ನು ಛೇದಿಸಬೇಕು ಅಂತಂದರೂ ಕೂಡ ನೀವು ನನ್ನನ್ನೇ ಧ್ಯಾನ ಮಾಡಬೇಕು. ಬರೀ ನಾವು ಮನುಷ್ಯರು ಜೀವರು ಅಂತಂದ್ರೆ ಏನು? ಈ ಭೂಮಿಯಲ್ಲಿರುವ ಮನುಷ್ಯರಿಗೆ ಮಾತ್ರ ಪರಮಾತ್ಮ ಮನಸ್ಸನ್ನು ಸೃಷ್ಟಿ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಪ್ರಕೃತಿ ಇದು ಇಂದ್ರಿಯ ಪಂಚಜ್ಞಾನೇಂದ್ರಿಯ ಅಂತ ನಾವೆಲ್ಲ ಅನ್ಕೊಳ್ತೇವೆ. ಚತುರ್ಮುಖ ಬ್ರಹ್ಮದೇವನ ಮನಸ್ಸನ್ನು ನಿಯಂತ್ರಣ ಮಾಡುವವನು ಪರಮಾತ್ಮ. ಅಲ್ಲಿಂದ ಶುರು ಮಾಡಿಬಿಡ್ರಿ, ಎಲ್ಲ ದೇವತೆಗಳ ಮನಸ್ಸನ್ನು ನಿಯಂತ್ರಣ ಮಾಡುವವನು ಪರಮಾತ್ಮ. ಅಲ್ಲಿಂದ ಆದಿಜೀವದಿಂದ, ಆದಿಜೀವ ಇಸಿಕೊಂಡು ಚತುರ್ಮುಖ, ಅಲ್ಲಿಂದ ಎಲ್ಲರನ್ನೂ ನಿಯಮನ ಮಾಡುವಂಥವನು ಪರಮಾತ್ಮ. ಆದ್ದರಿಂದ ನೀವು ನನ್ನನ್ನೇ ಸ್ಮರಿಸಬೇಕು, ಭಜಿಸಬೇಕು, ಪೂಜಿಸಬೇಕು, ಆರಾಧಿಸಬೇಕು. ಆವಾಗ ಮಾತ್ರ ಜಗದ್ವೃಕ್ಷವನ್ನು ಛೇದಿಸಲಿಕ್ಕೆ ಸಾಧ್ಯ ಅಂತ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಸರಿಯಾಗಿ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಿದೆ. Perfectly. No problem. ಸರಿ ಸರಿ. ಜೀವಭೂತಃ ಬ್ರಹ್ಮರುದ್ರಾದಿ ಜೀವರ ಶರೀರದಲ್ಲಿ ಸನಾತನಃ, ಕ್ಷಮಿಸಿ, ಜೀವಭೂತವಾಗಬೇಡ, ಜೀವಲೋಕೆ ಅಂತ ಬರ್ಕೊಳ್ಳಿ. ಜೀವಲೋಕೆ ಇಸ್ ಈಕ್ವಲ್ ಟು ಬ್ರಹ್ಮರುದ್ರಾದಿ ಜೀವ ಶರೀರದಲ್ಲಿ ಸನಾತನಃ, ಅನಾದಿನಿತ್ಯವಾದ
ಜೀವಭೂತಃ ಜೀವಸ್ವರೂಪದಿಂದಿರುವ ಬ್ರಹ್ಮರುದ್ರಾದಿಗಳು ಜೀವಭೂತಃ ಜೀವಸ್ವರೂಪದಿಂದಿರುವ ಬ್ರಹ್ಮರುದ್ರಾದಿಗಳು ಮಮೈವ ಅಂಶಃ ನನ್ನ ಅಂಶ ಮಾತ್ರರು. ನನ್ನ ಅಂಶ ಮಾತ್ರರು. ಬ್ರಾಕೆಟಲ್ಲಿ ಬರ್ಕೊಂಬಿಡಿ. ಸೂರ್ಯನ ಮುಂದೆ ಮಿಣುಕು ಹುಳಗಳಂತೆ. ಸೂರ್ಯನ ಮುಂದೆ ಮಿಣುಕು ಹುಳಗಳಂತೆ. ಇದರ ತಾತ್ಪರ್ಯ ಏನು? ನನ್ನ ಅಂಶರು ಅಂತ ಹೇಳಿ ತಾತ್ಪರ್ಯ ಏನು ಅಂತಂದ್ರೆ, ಈ ಜಗದ್ವೃಕ್ಷವನ್ನ ಛೇದಿಸಬೇಕೆಂದರೆ ನೀವು ನನ್ನನ್ನೇ ಆಶ್ರಯಿಸಬೇಕು. ಈ ಜಗದ್ವೃಕ್ಷ ಮತ್ತೆ ಈ ಜಗತ್ತಿನಲ್ಲಿ ಬರಬಾರದು, ಸಂಸಾರವನ್ನ ದಾಟಿ ಹೋಗಬೇಕು ಅಂತಂದರೆ ನೀವು ನನ್ನನ್ನೇ ಆಶ್ರಯಿಸಬೇಕು ಅನ್ನೋ ತಾತ್ಪರ್ಯ. ಬ್ರಾಕೆಟಲ್ಲಿ ಬರ್ಕೊಳ್ಳಿ. ತಥಾಪಿ ಆದರೂ, ಯಾವ ಶ್ಲೋಕದಲ್ಲಿ ಇಲ್ಲ. ತಥಾಪಿ ಆದರೂ ಜೀವಲೋಕೆ ಯಾವಾಗ ಜೀವರ ಶರೀರದಲ್ಲಿ ಪರಮಾತ್ಮನಿರುವನೋ, ಯಾವಾಗ ಜೀವರ ಶರೀರದಲ್ಲಿ ಪರಮಾತ್ಮನಿರುವನೋ ಅವನ ಪ್ರೇರಣೆಯಿಂದ ಅವನ ಪ್ರೇರಣೆಯಿಂದ ಶರೀರದಲ್ಲಿರುವ ಮನಃಷ್ಠಾನೀಂದ್ರಿಯಾಣಿ ಮನಸ್ಸೇ ಮೊದಲಾದ ಪಂಚೇಂದ್ರಿಯಗಳನ್ನು ಇಂದ್ರಿಯಗಳನ್ನು ಜನನ ಕಾಲದಲ್ಲಿ, ಇದಕ್ಕಿಷ್ಟು ಅರ್ಥ ಬರಲೇಬೇಕು, ಜನನ ಕಾಲದಲ್ಲಿ ಪ್ರಕೃತಿ ಮೂಲ ಕಾರಣದಿಂದ ಈಚೆಗೆ ತರುತ್ತಾನೆ. ನನ್ನ ಪ್ರೇರಣೆಯಿಂದ ಪ್ರಕೃತಿ ಮೂಲ ಕಾರಣ ಚಿತ್ ಪ್ರಕೃತಿಯಿಂದ ಈಚೆಗೆ ತರುತ್ತಾನೆ. ಸ್ಥಾನಿ ಚಿತ್ ಪ್ರಕೃತಿಯಿಂದ ಏನಂದ್ರೆ ಆಮೇಲೆ ಚಿತ್ ಪ್ರಕೃತಿಯಿಂದ ಹೊರಗೆ ತರುತ್ತಾರೆ. ಪ್ರಕೃತಿ ಸ್ಥಾನಿ ಅಂತಾನೆ ಬರ್ಕೊಳ್ಳಿ, ಕ್ಷಮಿಸಿ, ಪ್ರಕೃತಿ ಸ್ಥಾನಿ.
ಪ್ರಕೃತಿಯಿಂದ ಈಚೆಗೆ ತರುತ್ತಾರೆ. ಸ್ಥಿತಿಕಾಲದಲ್ಲಿ ಕರ್ಷತಿ, ಸ್ಥಿತಿಕಾಲೇ ಬ್ರಾಕೆಟಲ್ಲಿ ಬರ್ಕೊಳ್ಳಿ, ಸ್ಥಿತಿಕಾಲದಲ್ಲಿ ಕರ್ಷತಿ ವಿಷಯ ಪದಾರ್ಥಗಳ ಕಡೆ ಸೆಳೆಯುತ್ತಾರೆ. ಮರಣಕಾಲದಲ್ಲಿ ಅಪಕರ್ಷತಿ ಹೊರಗೆ ಹಾಕುತ್ತಾರೆ. ಮರಣಕಾಲದಲ್ಲಿ ಅಪಕರ್ಷತಿ, ಇದು ಇಲ್ಲ ಬರ್ಕೊಳ್ಬೇಕು, ಅಪಕರ್ಷತಿ ಹೊರಗೆ ಹಾಕುತ್ತಾರೆ. ಪ್ರಶ್ನೆ ಇದ್ದರೆ ಕೇಳಿ. ನಮಸ್ಕಾರ ಆಚಾರ್ಯ. ಇದು ನಿಮ್ಮ ಮುಂದಿನ ಪದ್ಯದಲ್ಲಿ ಇದಕ್ಕೆ ಉತ್ತರ ಬರುತ್ತೆ, ಆದ್ರೆ ಸುಮ್ಮನೆ ಕೇಳ್ತಾ ಇದ್ದೀನಿ. ಬಿಂಬರೂಪಿ ಪರಮಾತ್ಮ ಜೀವ ಒಳಗೇನೆ ಇರ್ತಾನೆ. ಅದು ನಮ್ಗೆ ಜ್ಞಾನ ಇರದೇ ಇರ್ಬೋದು, ಜ್ಞಾನ ಇಲ್ಲ ಅಂತ ಅನ್ಕೊಳ್ಳೋಣ. ಹುಟ್ಟುವಾಗ ಜಡ ಪ್ರಕೃತಿ ಜೊತೆಗೆ ಸೇರಿಕೊಂಡು ದೇಹ ಸಿಗತ್ತೆ, ಪಂಚ ಇಂದ್ರಿಯ ಪ್ಲಸ್ ಮನಸ್ಸು. ಮರಣ ಕಾಲದಲ್ಲಿ ದೇಹ ತ್ಯಾಗ ಮಾಡಿದಾಗ ಅದೇ ದೇವರು ನಮ್ಮನ್ನ ಆಚೆಗೆ ಕರ್ಕೊಂಡು ಹೋಗ್ತಾನೆ, ನಮ್ಗೆ ಜ್ಞಾನ ಇರಲಿ ಇಲ್ಲದೆ ಇರಲಿ. ಅದು ಜ್ಞಾನ ಬಂದರೆ ನಿಮಗೆ ಮೋಕ್ಷದಿರೋ ಚಾನ್ಸ್ ಉಂಟು, ಇಲ್ದರೆ ನಿಮಗೆ ಗತಿ ಇಲ್ಲ. ಹೌದು, ಸಾರಾಂಶ ಇದು ಸರಿಗಿದಾ? ಅದು ನಿಮ್ಮ ಮುಂದಿನ ಪದ್ಯದಲ್ಲಿ ಬರುತ್ತೆ, ಆದ್ರೆ ಸುಮ್ಮನೆ ಹೇಳ್ತೇವೆ. ಹೌದು ಬರುತ್ತೆ ಅದರಲ್ಲಿ. ಧನ್ಯವಾದ. ಸರಿ, ಹಾಗಾಗಿ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಬುದ್ಧೇಶ್ವರ. ಕೃಷ್ಣ